ಹಾಯ್ ಹೆಲೋ ನಮಸ್ಕಾರ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋದು ಕಲಿ ವರ್ಲ್ಡ್ಸ್ 26 ಚಾನಲ್ ನೇಮ್ ಆ್ಯಂಡ್ ನಾನು ನಿಮ್ಮ ರಂಜಿತ ಪ್ರಕಾಶ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಬಂದು ನಾನು ಜುಡಿಯೋಗೆ ಹೋಗಬೇಕಾಗಿತ್ತು. ಅಂದರೆ ನನ್ನ ವೆಟ್ ವೈಪ್ಸ್ ಎಲ್ಲ ಮೇನ್ಲಿ ನಾನು ಅದಕ್ಕೋಸ್ಕರ ಹೋಗಿದ್ದೆ. ವೆಟ್ ವೈಪ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೋಗಿದ್ದು. ಇದಿರೋದು ಬಂದು HSR ಅಲ್ಲಿ. ಸೊ ಹೋದಾಗ ಅಫ್ಕೋರ್ಸ್ ಬರೀ ಅದೊಂದನ್ನೇ ತೊಗೊಳಕ್ಕಾಗಲ್ಲ, ಅಥವಾ ಕಣ್ಣು ಮಾತ್ರ ಅದೊಂದೇ ಕಡೆ ಅಂತೂ ಡೆಫಿನೆಟ್ಲಿ ಹೋಗಲ್ಲ. ಅಲ್ಲಿರೋ ಸಾಕಷ್ಟು ಕಲೆಕ್ಷನ್ಸ್ನೆಲ್ಲ ನೋಡ್ತಾ ಇದ್ವಿ. ಜೀನ್ಸ್ ಆಗಿರ್ಬೋದು, ಕ್ರಾಪ್ ಟಾಪ್ಸ್ ಆಗಿರ್ಬೋದು, ಆ್ಯಂಡ್ ಫಾರ್ಮಲ್ ಶರ್ಟ್ ಆಗಿರ್ಬೋದು, ಆ್ಯಂಡ್ ಇವನ್ ಸ್ಲಿಪ್ಪರ್ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಟೀ ಶರ್ಟ್ ಆಗಿರ್ಬೋದು, ತುಂಬ ಅಫೋರ್ಡಬಲ್ ಪ್ರೈಸಲ್ಲಿರುತ್ತೆ. ಎಷ್ಟೋ ಜನಕ್ಕೆ ಅಯ್ಯೋ ಜುಡಿಯೋ ತುಂಬ ಕಾಸ್ಟ್ಲಿ ಅಂತ ಅನ್ಕೋತೀರಾ. ಸೀರಿಯಸ್ಲಿ ಜುಡಿಯೋ ಅಷ್ಟು ಕ್ವಾಲಿಟಿ ಆಗಿರ್ಬೋದು ಅಥವಾ ಪ್ರೈಸ್ ಆಗಿರ್ಬೋದು ನಿಮ್ಗೆಲ್ಲೂ ಸಿಗಲ್ಲ. ಸೊ ನೀವು ಡೆಫಿನೆಟ್ಲಿ ಜುಡಿಯೋನ ಒಂದ್ಸಲ ವಿಸಿಟ್ ಮಾಡಿ. ಕೇಳಿದ್ರಿ ಯಾರೋ ಒಂದ್ಸಲ ನನ್ನ ವಿಡಿಯೋದಲ್ಲಿ, ಅಂದರೆ ತಗೋಬೋದಾ ಮೆನ್ಸ್ ಕಲೆಕ್ಷನ್ ಯಾವ ಥರ ಇದೆ ಅಂತ ಒಂದಿಬ್ರು ಮೂರು ಜನ ಕೇಳಿದ್ರಿ. ಡೆಫಿನೆಟ್ಲಿ ಜುಡಿಯೋ ಇಸ್ ಅ ಬೆಸ್ಟ್ ಅಂತ ಹೇಳ್ತೀನಿ. ನೀವು ಕೂಡ ವಿಸಿಟ್ ಮಾಡಿ, ನಿಯರ್ ಬೈ ಸ್ಟೋರು ವಿಸಿಟ್ ಮಾಡಿ, ತಗೊಳ್ಳಿ, ಯೂಸ್ ಮಾಡಿ. ಅದಾದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಳಿ. ನೀವು ಆಲ್ರೆಡಿ ನೋಡ್ತಾ ಇರೋಗೆ ಒಂದು ಡ್ರೆಸ್ಸಸ್ ಆಗಿರ್ಬೋದು, ದ ಕಲೆಕ್ಷನ್ಸ್ ಆಗಿರ್ಬೋದು, ದ ಕಲರ್ಸ್ ಆಗಿರ್ಬೋದು ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಮೈ ಗೋ ಟು ಶಾಪಿಂಗ್ ಅಂದರೆ ಜುಡಿಯೋ ಅಂತ ಹೇಳ್ಬೋದು. ಆ್ಯಂಡ್ ಅದೊಂದೇ ಅಲ್ಲದೆ ನಮಗೆ ಮೇಕಪ್ ಎಸೆನ್ಷಿಯಲ್ಸ್ ಕೂಡ ಸಿಗುತ್ತೆ. ಲೈಕ್ ನೇಲ್ ಪಾಲಿಶ್ ಆಗಿರ್ಬೋದು, ಮೇಕಪ್ ಪೌಚ್ ಆಗಿರ್ಬೋದು, ಬಾಡಿ ಲೋಷನ್ಸು, ಇವನ್ ಬಾಡಿ ವಾಷಸ್ ಕೂಡ ಇರುತ್ತೆ. ನಮ್ಮ ಇನ್ನರ್ ವೇರ್ಸ್ ಆಗಿರ್ಬೋದು ವುಮೆನ್ಸ್ಗೆ. ಆ್ಯಂಡ್ ಲಿಪ್ಸ್ಟಿಕ್ಸ್ ಕಲೆಕ್ಷನ್ನು, ನಾನು ಇಲ್ಲೇ ಒಂದು ಬ್ರೌನ್ ಕಲರ್ ಲಿಪ್ ಶೇಡ್ನ ತೊಗೊಂಡೋಗಿದ್ದೆ. ಆ್ಯಂಡ್ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು ಅದನ್ನು. ಆ್ಯಂಡ್ ಕೆಲವೊಂದು ನ್ಯೂಡ್ ಕಲರ್ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಈ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇಟ್ಸ್ ಲೈಕ್ ಬ್ರೌನ್ ಅಂತ ಹೇಳ್ಬೋದು, ಸ್ವಲ್ಪ ಯಾವ ಥರ ಅಂದರೆ ಒಂದು ಪರ್ಪಲ್ ಥರ, ಡಾರ್ಕ್ ಪರ್ಪಲ್ ಕಲರ್ ಅಂತ ಹೇಳ್ಬೋದು. ಕಾಸ್ಟ್ ಬಂದು 149 rupees ಅಷ್ಟೇ ಆಗಿರುತ್ತೆ. ಆ್ಯಂಡ್ ಮ್ಯಾಟ್ ಫಿನಿಶ್ ಕೊಡುತ್ತೆ ನಿಮಗೆ. ಸೊ ನಾನು ತೋರಿಸ್ತೀನಿ ಅದನ್ನ ಶೇಡು. ಸೊ ನೀವೇನಾದ್ರು ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಈ ಶೇಡ್ನ ತಗೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಸ್ಕಿನ್ ಟೋನ್ಗೂ ಸೂಟ್ ಆಗುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ಇಲ್ಲಿರೋ ರಿಬ್ಬನ್ಸ್, ಹೇರ್ ಬ್ಯಾಂಡ್ ಕಲೆಕ್ಷನ್ಸ್ ಆಗಿರ್ಬೋದು, ಅಥವಾ ರಬ್ಬರ್ ಬ್ಯಾಂಡ್ಸ್ ಆಗಿರ್ಬೋದು, ಆ್ಯಂಡ್ ಸಾಕ್ಸ್ ಎಲ್ಲ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಎಲ್ಲ ಥರ ಪ್ರಾಡಕ್ಟ್ನು ಇಲ್ಲಿ ಟ್ರೈ ಮಾಡಿದ್ದೀನಿ ಜುಡಿಯೋದಲ್ಲಿ. ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ವೆಟ್ ವೈಪ್ಸ್ ಅಂತೂ ನಾನು 29 rupeesಗೆ ಸಿಗುತ್ತೆ. 10 ವೆಟ್ ವೈಪ್ಸ್ ಇರುತ್ತೆ ಒಂದರಲ್ಲಿ. ನಾನು ಒಂದು 10 ಪ್ಯಾಕೆಟ್ನ ತೊಗೊಂಬಂದ್ಬಿಡ್ತೀನಿ ಒಂದೇ ಸಲ. ನಂಗೆ ಆಲ್ಮೋಸ್ಟ್ 2 months ತುಂಬ ಈಸಿಯಾಗಿ ಬರುತ್ತೆ. ಎಲ್ಲೇ ಹೋದ್ರೂ ಕ್ಯಾರಿ ಮಾಡ್ತೀನಿ ವೆಟ್ ವೈಪ್ಸ್ನ. ನಾನು ಮರ್ತುಬಿಟ್ಟಿದ್ದೆ, ಅದು ಖಾಲಿಯಾಗಿದ್ದೆ ನೋಡ್ಕೊಂಡಿಲ್ಲ. ಆಮೇಲೆ ಕೋಕೋನಟ್ ಆಯಿಲಲ್ಲಿ ಫೇಸ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಸರಿ, ಇದೆಲ್ಲ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣ ನೀವೊಂದು ಈ ಬೋರ್ಡ್ ನೋಡಿದ್ರಲ್ಲ, ಇದೊಂದು ಬೋರ್ಡ್ ಕಾಣಿಸ್ತು. ಸೊ ಅವ್ರ ಹತ್ರ ಹಾಗೆ ಹೋಗಿ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು ಅವರ ಫ್ರೆಂಡ್ ಅವ್ರ ಅಮ್ಮ ಸ್ಟಾರ್ಟ್ ಮಾಡಿದಂತೆ. ಸೊ ಅಲ್ಲಿಂದ ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇವರು ಕೂಡ ಅವ್ರ ಜೊತೆ ಜಾಯ್ನ್ ಆಗಿ ಈ ಒಂದು ಬಿಸ್ನೆಸ್ನ ಮಾಡ್ತಿದ್ದಾರೆ. ಬರೀ ವಡಾ ಪಾವ್ಸ್ ಅಷ್ಟೇ ಇದ್ದಿದ್ದು, 99 rupees ಅಷ್ಟೇ ಇದು. ಆ್ಯಂಡ್ ನಾವೇನು ತೊಗೊಂಡಿಲ್ಲ, ಬಿಕಾಸ್ ನನಗೆ ಇಷ್ಟ ಆಗಲ್ಲ ಅಷ್ಟಾಗಿ. ಆ್ಯಂಡ್ ಊಟ ಟೈಮ್ ಕೂಡ ಆಗಿತ್ತು. ನಾನು ಸ್ವಲ್ಪ ಲೇಟಾಗಿ ಊಟ, ಆಮೇಲೆ ರೈಸ್ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತೇಳಿ, ವಡಾ ಪಾವ್ ತಿಂದರೆ ನನಗೆ ಹೆವಿ ಆಗುತ್ತೆ ಅಂತೇಳಿ ತೊಗೊಂಡಿಲ್ಲ. ಅದಾದಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳಿದ್ಮೇಲೆ ಅವರು ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ, ಯಾವುದು ನಿಮ್ಮ ಚಾನಲ್ ಅಂತೆಲ್ಲ ಕೇಳಿದ್ರು. ಸೊ ಅವ್ರ ಫೋನ್ ತಗೊಂಡು ನಾನೇ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಟ್ಟೆ. ಅವ್ರಿಗೆ ತುಂಬಾ ಖುಷಿ ಆಯಿತು. ಅವ್ರ ಪರ್ಮಿಷನ್ ಕೇಳಿ ಶೂಟ್ ಮಾಡಿದ್ದು. ಆ್ಯಂಡ್ ಈಸ್ ಲೈಕ್ ಓಕೆ ಅಂತಲೇ ಹೇಳಿದರು ಅವರು ಕೂಡ. ಸರಿ, ಇದೆಲ್ಲ ಮುಗಿಸ್ಕೊಂಡು ಒಂದು ಪರ್ಸ್ನಲ್ ಕೆಲಸದ ಮೇಲೆ ಆಚೆ ಹೊರಟೆ. ಆಲ್ಮೋಸ್ಟ್ ಲೈಕ್ ಒಂದು 5:30, 6 o'clock ಆಗಿತ್ತು ಅನ್ಕೋತೀನಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಹೋಗುವಾಗ ಯಾವ ಥರ ಮಳೆ ಇರಲಿಲ್ಲ, ನೀವು ನೋಡ್ತಿರೋ ಹಾಗೆ ಒಂದೊಂದು ಸ್ಟಾಪಲ್ಲಂತೂ ನೀರೆಲ್ಲ ತುಂಬಿ ಹರಿತಿತ್ತು, ಅಷ್ಟೊಂದು ಮಳೆ ಬರ್ತಾಯಿತ್ತು. ಆ್ಯಂಡ್ ಫೈನಲಿ ಸ್ವಲ್ಪ ಬೇಗನೆ ರೀಚ್ ಆದೆ ಅಂತಲೂ ಹೇಳ್ಬೋದು. ಆ್ಯಂಡ್ ಏನು ಅಂತಾರೆ, ಮಳೆ ಯಾವಾಗ ಬರುತ್ತಂತ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಯಾವಾಗಂದ್ರೆ ಅವಾಗ ಬರುತ್ತೆ, ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತದೆ, ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್. ಅದಾದ ತಕ್ಷಣ ಏನಾಯಿತು ಅಂದರೆ, ಒಂದು ಪುಟಾಣಿ ಹುಡುಗ ಬಂದು ಅಕ್ಕ ರೋಸ್ ತೊಗೊಳ್ಳಿ ಅಂತ ಹೇಳ್ತದೆ. ಯೂಶ್ವಲಿ ನಾವು ಈ ಥರ ಹೋಗೋವಂಥ ಟೈಮಲ್ಲೆಲ್ಲ ಬಂದು ಅವರು ಹೂವನ್ನೆಲ್ಲ ಮಾರ್ತಾರಲ್ವ. ಸೊ ಹಾಗಾಗಿ ನಂಗೆ ಬೇಡ ಅಂದೆ. ಆಮೇಲೆ ಎಷ್ಟು ಕೊಡ್ತೀರ ಅಷ್ಟೇ ಕೊಡಿ ಅಂದೆ. 80 rupees ಕೊಡ್ತೀನಿ ಅಂದೆ. ಸರಿ ತಗೊಳ್ಳಿ ಅಂತ ಹೇಳಿ ಕೊಟ್ಟ. ಆ್ಯಂಡ್ ನಾನು ಯಾವತ್ತೂ ತೊಗೊಂಡಿರಲಿಲ್ಲ. ಇಟ್ಸ್ ಲೈಕ್ ಓಕೆ ಫೈನ್ ಅಂತ ಎಲ್ಲರೂ ನನ್ನೇ ನೋಡ್ತಾ ಇದ್ರಿ ರೋಸ್ ತೊಗೊಂಡು ನಾನು ಆಚೆ ಬಂದಮೇಲೆ. ಆ್ಯಂಡ್ ಇಟ್ಸ್ ಓಕೆ. ಆ್ಯಂಡ್ ಚೆನ್ನಾಗಿತ್ತು ಕೂಡ. ಅವನಿಗೂ ಖುಷಿಯಾಗಿರುತ್ತೆ ನಾನು ತೊಗೊಂಡಿದ್ದೆಲ್ಲ ನೋಡಿ, ಬಿಕಾಸ್ ಈ ವಯಸ್ಸಲ್ಲೆಲ್ಲ ಕಷ್ಟಪಡ್ತಾರೆ ಒಂಥರ. ನಾನು ಆ ಏಜನ್ನೆಲ್ಲ ಕ್ರಾಸ್ ಮಾಡ್ಕೊಂಡೇ ಬಂದಿರೋದು. ಸೊ ಹಾಗಾಗಿ ಇಟ್ಸ್ ಓಕೆ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಲೊಕೇಶನ್ಗೆ ಬಂದೆ. ಇದು ಒಂದು
4 ಸ್ಟಾರ್ ಹೋಟೆಲ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಇಲ್ಲಿ ನಿಮಗೆ ಪಬ್ಬು ಇರುತ್ತೆ ಪ್ಲಸ್ ರೂಮ್ ಸರ್ವಿಸಸ್ ಇರುತ್ತೆ. ಸೊ ಎಲ್ಲನೂ ಒಂದರಲ್ಲೇ ಇರುವಂಥದ್ದು. ಸೊ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಕಾಸ್ಟ್ ಜಾಸ್ತಿ. ಫುಡ್ ವೈಸ್ ಬಂದರೆ ನಿಮಗೆಲ್ಲ ಚೈನೀಸ್ ಫುಡ್ ಮಾತ್ರನೇ ಸಿಗೋದು. ಆ್ಯಂಡ್ ನಾನಿಲ್ಲಿಗೆ ಬಂದು ಕೂತು ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡ್ಸ್ ಬಂದರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ವೆದರ್ ಅಂತೂ ಓ ಮೈ ಗಾಡ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಇದು ಕ್ರಿಸ್ಪಿ ಫಿಶ್ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ತಿಂದ್ವಿ. ಇದು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಇಲ್ಲಿ. ಚೆನ್ನಾಗಿತ್ತು. ಆ್ಯಂಡ್ ಚಿಕನ್ ಡ್ರಮ್ಸ್ ಹೆವೆನ್ ಅಂತ ಅನ್ಕೋತೀನಿ. ಇದರಲ್ಲಿ ಏನಂದರೆ ಫುಲ್ ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತಾರೆ. ನೀವು ಈ ರೆಸ್ಟೋರೆಂಟಿಗೆ ಬಂದರೆ ಏನಾದ್ರು ನಮಗೆ ಖಾರ ಬೇಕು ಅಂತ ಕೇಳಿದ್ರೆ ಬರೀ ಚಿಲ್ಲಿ ಫ್ಲೇಕ್ಸ್ ಅಷ್ಟೇ ಅವ್ರು ನಿಮ್ಗೆ ಹಾಕ್ಕೊಡೋದು. ಅದು ತಿಂದರೆ ನಿಜ ಹೇಳ್ತೀನಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಹೊಟ್ಟೆಲ್ ಆಗಿರ್ಬೋದು. ಆ್ಯಂಡ್ ಲೂಸ್ ಮೋಷನ್ ಅಂತೂ ಪಕ್ಕಾ. ನಂಗೆ ನಿಜವಾಗ್ಲೂ ಅದೇ ಥರ ಫೀಲ್ ಆಗಿದ್ದು. ಏನಕ್ಕೆ ತೊಗೊಂಡೆ ಅದನ್ನ ಏನಕ್ಕೆ ತಿಂದೆ ಅಂತ ಅನ್ನಿಸ್ತಿತ್ತು. ಬಟ್ ಟೇಸ್ಟ್ ವೈಸ್ ನಿಜವಾಗ್ಲೂ ಚೆನ್ನಾಗಿತ್ತು. ಬಟ್ ನಮ್ಮ ಸೌತ್ ಯಾರು ಇರ್ತೀವೋ ಅವ್ರಿಗೆಲ್ಲ ಅಷ್ಟಕ್ಕಷ್ಟೇ ಫುಡ್ಡೆಲ್ಲ ಇಷ್ಟ ಆಗೋದು. ಮೇ ಬಿ ಚೈನೀಸ್ ಅವ್ರಿಗೆ ಡೆಫಿನೆಟ್ಲಿ ಫುಡ್ ತುಂಬಾ ಫೇವ್ರೆಟ್ ಕೂಡ ಆಗಿಬಿಟ್ಟಿರುತ್ತೆ. ಹಾಯ್ ಮತ್ತೊಮ್ಮೆ. ಸೊ ಇವತ್ತು ಬಂದು ಫ್ರೈಡೆ. ಆವಾಗಲೇ ರೆಕಾರ್ಡೇ ಆಗಿಲ್ಲ ಸ್ವಾಮಿ, ಬರೀ ಕ್ಯಾಮ್ರಾ ರೆಕಾರ್ಡ್ ಆಗ್ಬಿಟ್ಟೈತೆ. ಕಾಣಿಸ್ತಿದ್ದೀನ? ಸೊ ನಾನು ಅಷ್ಟೊತ್ತರೆಗೂ ಮಾತಾಡಿ ರೆಕಾರ್ಡೇ ಆಗಿಲ್ಲ. ನಾನು ಒಂದು ಆಲ್ಮೋಸ್ಟ್ 2-3 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಮಾತಾಡಿದ್ದೀನಿ. ಓಕೆ ಫೈನ್. ಸೊ ಇವಾಗ ನಾವು ಬಂದಿರೋದು ಡ್ಯಾನ್ಸ್ ಪ್ರಾಕ್ಟೀಸ್ಗೆ. ಇವತ್ತು ಫ್ರೈಡೇ ಆ್ಯಂಡ್ ಎ ವೀಕ್ ಇನ್ ಮೈ ಲೈಫ್ ಅಂತ ವ್ಲಾಗ್ನ ಮಾಡ್ತಿರೋದು. ಎವ್ರಿ ಡೇ ಅಥವಾ ಒಂದು 3-4 ಡೇಸ್ ಏನಂತ ತಗೊಂಡ್ರೆ ಅದರಲ್ಲೇ ಮೇನ್ ಏನೆಲ್ಲ ನಡೆಯುತ್ತೆ ನನ್ನ ಜೀವನದಲ್ಲಿ ಅಂತ ಅದನ್ನು ಮಾತ್ರ ಶೂಟ್ ಮಾಡ್ತಿರೋದು. ಆ್ಯಂಡ್ ಇವತ್ತು ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಬಂದಿದ್ದೀವಿ. ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗಿದೆ. ಇನ್ನು ಯಾರೂ ಬಂದಿಲ್ಲ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ಬರಬೇಕು. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಮಿಕ್ಸ್ ಆಗಿ ನಾವು ಒಂದು ಪರ್ಫಾರ್ಮೆನ್ಸ್ನ ಮಾಡ್ತಿರೋದು. ಆ್ಯಂಡ್ ಆ್ಯನ್ಯುವಲ್ ಡೇಗೆ ಅಂದರೆ ಒಂದು ಕಂಪ್ನಿ ಆ್ಯನ್ಯುವಲ್ ಡೇ ಅಂತ ಬಂದಾಗ ತುಂಬ ಸ್ಪೆಷಲ್ ಆಗಿರಬೇಕು. ಆ್ಯಂಡ್ ನಾನು ಸ್ವಾಮಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ವಿ. ಇನ್ನು ಅವ್ರು ಯಾರೂ ಬಂದಿಲ್ಲ. ಆಲ್ರೆಡಿ ಬರ್ತಿದ್ದೀವಿ ಅಂತ ಹೇಳಿದ್ರು. ಪ್ರತಿ ಸಲ ನಾವಿಬ್ಬರೇ ಫಸ್ಟ್ ಬರೋದು. ಆ್ಯಂಡ್ ಸೊ ವೆಯ್ಟ್ ಮಾಡಬೇಕು. ಅವ್ರು ಬಂದಮೇಲೆ ಇನ್ನೂ ಹೊಸ ಸಾಂಗ್ಸ್ಗೆಲ್ಲ ಕೊರಿಯೋಗ್ರಫಿ ಮಾಡ್ತಿದ್ವಿ. ಇವಾಗ ರಿಹರ್ಸಲ್ ಮಾಡಬೇಕು. ಆ್ಯಂಡ್ ಸಿಕ್ಕಾಬಟ್ಟೆ ನಂಗೆ ಇತ್ತೀಚೆಗೆ ಮನೆಗೆ ಹೋಗಿ ತುಂಬಾ ಟೈಮ್ ಆಗ್ತದೆ. ಆ್ಯಂಡ್ ನನ್ನ ಮನೇಲಿ ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ನಾನು ಕುಕ್ಕಿಂಗ್ ಕೂಡ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಡೈಲಿ ಆಚೆ ತಿನ್ನೋದೇ ಆಗಿದೆ. ಸೊ ಫ್ಲೋರ್ ನೀವು ನೋಡ್ತಿರೋದು ಇಷ್ಟು ದೊಡ್ಡದಾಗಿದೆ. ಫ್ಲೋರ್ನ ಒಂದು 50 ಪೀಪಲ್ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದು. ಅಟ್ಲೀಸ್ಟ್ 50 ಪೀಪಲ್ ಅಂತೂ ಮಾಡ್ಬೋದು. ಅಷ್ಟು ಜನಕ್ಕೆ ಇರೋದು ಒಂದೇ ಒಂದು ಫ್ಯಾನು. ಸೊ ಏನಾದ್ರು ಫುಲ್ ಡ್ಯಾನ್ಸ್ ರಿಹರ್ಸಲ್ ಆದಷ್ಟು ಅಷ್ಟು ಶಕ್ಯ ಆಗುತ್ತೆ ನಮಗೆ. ಇಲ್ಲಿ ಬಂದು ನಿಂತ್ಕೋಣ ಅಂತ ಗಾಳಿ ತಗೋತೀವಿ. ಸೊ ದಟ್ಸ್ ದ ಅಪ್ಡೇಟ್. ಸೊ ಬನ್ನಿ, ಅವರೆಲ್ಲ ಬಂದ ತಕ್ಷಣ ನಾನು ನಿಮಗೆ ಅಂದರೆ ಇಲ್ಲಿ ಒಂದು ಕಡೆ ಕ್ಯಾಮ್ರಾ ಇಟ್ಬಿಟ್ಟು ಜಸ್ಟ್ ಸಾಂಗ್ ಎಲ್ಲ ನಾನು ಮಾಡಲ್ಲ. ಕಾಪಿರೈಟ್ಸ್ ಆಲ್ರೆಡಿ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟಿದೆ. ನನಗೆ ತಲೆನೋವು ಆಗ್ಬಿಟ್ಟಿದೆ. ಸೊ ಇಟ್ಸ್ ಓಕೆ. ಅದೆಲ್ಲ ಎಲ್ಲ ಏನಂಥದ್ದೇನು ಪ್ರೊಸೀಜರ್ ಇರ್ತದೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಕಾಪಿರೈಟ್ ಸ್ಟ್ರೈಕ್ಗೆ ಅಂತ ಹೇಳಿ. ಸೊ ಇವಾಗ ವೆಯ್ಟ್ ಮಾಡಬೇಕು. ಅವ್ರು ಬಂದಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಒಂದು ಕಡೆ ಕ್ಯಾಮ್ರಾ ಇಟ್ಬಿಟ್ಟು ನಾನು ಅಂದರೆ ಡ್ಯಾನ್ಸ್ ರಿಹರ್ಸಲ್ನ ತೋರಿಸ್ಕೊಡ್ತೀನಿ. ಆ್ಯಂಡ್ ನೋಡೋಣ ಇವತ್ತು ಏನೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿ. ಜಸ್ಟ್ ವೆಯ್ಟ್ ಅಲ್ಲ. ಇಲ್ಲಿ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರು ನಮ್ಮ ಜೊತೆ ಇರ್ತಾರೆ. ನಾವು ಬ್ರಾಂಚಿಂದ ಬಂದಿರ್ತೀವಿ. ಹೆಡ್ ಆಫೀಸಲ್ಲಿ ಒಂದಷ್ಟು ಜನ ಇರ್ತಾರೆ. ಎಲ್ಲರೂ ಸೇರಿ ಈ ಒಂದು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇರೋವಂಥದ್ದು. ಸೊ ಬಾಯ್ಸ್ಗೆ ಕೆಲವೊಂದು ಬೇರೆ ಸಾಂಗ್ಸ್ನ ಸೆಲೆಕ್ಟ್ ಮಾಡಿದ್ದಾರೆ. ನಾವು ಗರ್ಲ್ಸ್ ಒಂದು ಹಿಂದಿ ಸಾಂಗ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದನ್ನು ಬಿಟ್ಟು ಎಲ್ಲ ಕಪಲಾಗಿ ಕೂಡ ಡ್ಯಾನ್ಸ್ನ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಹಿಂದಿ, ಕನ್ನಡ, ತೆಲುಗು, ತಮಿಳ್ ಎಲ್ಲವನ್ನು ಮಿಕ್ಸ್ ಮಾಡಿ ಸಾಂಗ್ನ ಮಾಡ್ತಾರೆ. ಬಿಕಾಸ್ ಇಲ್ಲಿರೋರೆಲ್ಲ ಒಂದೇ ಲ್ಯಾಂಗ್ವೇಜ್ ಇರೋಂಥ ಹಾಗೆ ಇರೋಲ್ಲ. ಸೊ ಎಲ್ರಿಗೂ ಆ್ಯನ್ಯುವಲ್ ಡೇ ಅಂತ ಬಂದಾಗ ಎಲ್ಲ ಡಿಫ್ರೆಂಟ್ ಸಾಂಗ್ಸ್ನ ಇಷ್ಟಪಡ್ತಾರೆ. ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅದ್ರ ಪ್ರಕಾರ ನಾವು ಅವ್ರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ಥರ ಸಾಂಗ್ಸ್ನು ಕೂಡ ಆ್ಯಡ್ ಮಾಡಿದ್ವಿ. ಆ್ಯಂಡ್ ಈ ಒಂದು ನಾವೇನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇದೊಂದು ಸಾಂಗ್ನ ಒಂದು 200-300 ಟೈಮ್ಸ್ ನೋಡಿದ್ದೀವಿ ಒಂದು ವೀಡಿಯೋನ. ಬಿಕಾಸ್ ಅಷ್ಟು ಕಷ್ಟ ಇತ್ತು ಸ್ಟೆಪ್ಸು. ಆ್ಯಂಡ್ ಕೋರ್ಡಿನೇಷನ್ ಸಿಗ್ತಾ ಇರಲಿಲ್ಲ. ಒಬ್ಬೊಬ್ಬರು ಒಂಥರ ಆಡ್ತಾ ಇದ್ವಿ. ನಾನು ವರ್ಷ ಅಂತ ಇಬ್ಬರು ಸೇರ್ಕೊಂಡು ಸಮ್ಹೌ ಹೆಂಗೋ ಒಂದು ಫೈನಲೈಸ್ ಮಾಡಿ ಸ್ಟೆಪ್ಸ್ನೆಲ್ಲ ಸೊ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರಿಗೂ ಕೂಡ ಹೇಳ್ಕೊಟ್ಟಿದ್ದಾಯಿತು. ಆ್ಯಂಡ್ ಸಿಕ್ಕಾಬಟ್ಟೆ ತಲೆನೋವು ಅನಿಸುತ್ತೆ ಒಂದೊಂದ್ಸಲ. ಒಂದೇ ಒಂದು ಸ್ಟೆಪ್ಗೆ ಇಷ್ಟೊಂದು ಪ್ರಾಕ್ಟೀಸ್ ಮಾಡಬೇಕಂತ ಅನಿಸುತ್ತೆ. ಸೊ ನಾನು ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಮನೆಗೆ ಬರೋಷ್ಟು ಆಲ್ಮೋಸ್ಟ್ 10:30 ಕೂಡ ಆಗೋಗುತ್ತೆ. ಆ್ಯಂಡ್ ಸಮ್ಟೈಮ್ಸ್ ಯಾರು ಕೊಲೀಗ್ ಇದ್ದರೆ ಅವ್ರು ಕೂಡ ಡ್ರಾಪ್ ಮಾಡ್ತಾರೆ. ಇಲ್ಲಾಂದರೆ ಅಲ್ಲಿಂದ ಒಂದು ಬಸ್ ಸ್ಟಾಪ್ವರೆಗೂ ಬಂದು ಮತ್ತೆ ಯಾಕಂದರೆ ಇಲ್ಲಿರೋ ಲೊಕೇಶನಲ್ಲಿ ಸಮ್ಟೈಮ್ಸ್ ಆಟೋಸ್ ಏನೂ ಸಿಗೋಲ್ಲ. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಬಸ್ಸಲ್ಲಿ ಬಂದರೆ ಇದ್ದಿದ್ದು ತಡವಾಗಿ ಹೋಗುತ್ತೆ. ನಾನೆಲ್ಲರೂ ಒಂದು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ಬಸ್ ತೊಗೊಂಡು ಮನೆ ಕಡೆಗೆ ಬಂದುಬಿಡ್ತೀನಿ. ಆ್ಯಂಡ್ ಮನೆಗೆ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗಿರುತ್ತೆ. ಅಡುಗೆ ಮಾಡ್ಕೊಳಕ್ಕಾಗಲ್ಲ. ಆಚೆನೇ ತೊಗೊಂಬಂದು ತಿನ್ನಬೇಕಾಗುತ್ತೆ. ಸೊ ಹಂಗೆ ಆಗಿದ್ದು. ನಾನು ಶೂಟ್ ಮಾಡಿದ್ದೆ. ಸೊ
ಇದಾದಮೇಲೆ ಮನೆಗೆ ಮುಗಿಸ್ಕೊಂಡು ಹೋಗಿ ಏನೆಲ್ಲ ಇತ್ತು ಅಂತ ಹೇಳಿ, ಬಟ್ ಅದು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಬೈ ಮಿಸ್ ಆಗಿ. ವೀಡಿಯೋಸೇ ಇಲ್ಲ ನನ್ನ ಹತ್ರ ಇವಾಗ. ಸೊ ಬಟ್ ಅದಕ್ಕೆ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರನೇ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಸಪೋರ್ಟ್ಗೂ. ನಾನು ಆದಷ್ಟು ಬೇಗ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.